ಅಭಿವೃದ್ಧಿ ಹರಿಕಾರ ಎಂದು ಹೆಸರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಲೋಕಸಭೆಯಲ್ಲಿ ಭರ್ಜರಿ ಗೆಲುವು, ಕ್ಷೇತ್ರಕ್ಕೆ ಕೊಡುಗೆಗಳ ನಿರೀಕ್ಷೆಯಲ್ಲಿರುವ ಜನತೆ. ಮತ್ತೆ ಮುನ್ನೆಲೆಗೆ ಬಂದ ಪ್ರತ್ಯೇಕ ಹಾಲು ಒಕ್ಕೂಟ ಕೂಗು, ವಿಭಜನೆಗೆ ವೈಜ್ಞಾನಿಕವಾಗಿ ಸಿದ್ಧರಾಗುತ್ತಿದ್ದೇವೆ ಸಚಿವ ಎಂಸಿ ಸುಧಾಕರ್. ನನಗಿದು ರಾಜಕೀಯ ಪುನರ್ಜನ್ಮ, ಕ್ಷೇತ್ರದ ಅಭಿವೃದ್ಧಿಯೇ ನನ್ನ ಗುರಿ, ಸಂಸದ ಡಾಕ್ಟರ್ ಕೆ ಸುಧಾಕರ್. ಸಮಾಜದಲ್ಲಿ ಪ್ರಾಕೃತಿಕ ಸಂಪತ್ತು ನಾಶವಾಗುತ್ತಿದೆ, ಉಳಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಸಂಕಲ್ಪ ಮಾಡಿ, ನ್ಯಾಯಾಧೀಶರಾದ ಪೂಜಾ ಕರೆ. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. ಅಭಿವೃದ್ಧಿ ಹರಿಕಾರ ಅಂತಲೇ ರಾಜ್ಯದಲ್ಲಿ ಹೆಸರು ಮಾಡಿದಂತಹ ಏಕೈಕ ರಾಜಕಾರಣಿ ಡಾಕ್ಟರ್ ಕೆ ಸುಧಾಕರ್. ವಿಧಾನಸಭೆಯಿಂದ ಲೋಕಸಭಾ ಮೆಟ್ಟಿಲು ಹೇರಿರುವ ಸುಧಾಕರ್ ಅವರಿಗೆ ಮತ ಕೊಟ್ಟಿರುವ ಲಕ್ಷಾಂತರ ಜನಕ್ಕೆ ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೆ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಈ ಕುರಿತು ಒಂದು ವರದಿ. ಹೌದು, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಚರಿತ್ರೆ ಬರೆದ ಏಕೈಕ ರಾಜಕಾರಣಿ ಅಂದರೆ ಅದು ಡಾಕ್ಟರ್ ಕೆ ಸುಧಾಕರ್. 3 ಬಾರಿ ಚುನಾವಣೆ ಎದುರಿಸಿ ಒಮ್ಮೆ ಆರೋಗ್ಯ ಸಚಿವರಾಗಿದ್ದ ಸುಧಾಕರ್ ಅವರ ಅಧಿಕಾರದ ಅವಧಿಯಲ್ಲಿ ಚಿಕ್ಕಬಳ್ಳಾಪುರದ ಅಭಿವೃದ್ಧಿಗೆ ಕೋಟ್ಯಾಂತರ ರೂಪಾಯಿ ತಂದು ಕೆಲಸ ಮಾಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ರೈತರು ಜಾಸ್ತಿ ಕೃಷಿಗೆ ಅವಲಂಬಿತರಾಗಿರುವ ಕಾರಣ ಶಾಶ್ವತ ನೀರಾವರಿ ತರಬೇಕೆಂದು ರೈತರ ಕೆಲ ದಶಕಗಳಿಂದ ಬೇಡಿಕೆಯಾಗಿತ್ತು. ಆದರೆ ಸುಧಾಕರ್ ಈ ಭಾಗದಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಿಸಲು ಕೆರೆಗಳಿಗೆ HN ವ್ಯಾಲಿ ನೀರು ತಂದು ರೈತರ ಪಾಲಿಗೆ ಆಧುನಿಕ ಭಗೀರಥರಾದರು. ಹೀಗೆ 10 ಯೋಜನೆ ತಂದು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಆದರೆ ಕಳೆದ ವರ್ಷ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಕೆಲ ಕಾರಣಾಂತರಗಳಿಂದ ಜನ ಸುಧಾಕರ್ ಕೈ ಹಿಡಿಯದೆ ಸೋಲನ್ನು ಅನುಭವಿಸಿದ್ರು. ಸೋಲಿನ ನೋವಿನಲ್ಲಿದ್ದ ಸುಧಾಕರ್ ಲೋಕಸಭಾ ಚುನಾವಣೆಗೆ ಜನ ಬೆಂಬಲ ಕೊಟ್ಟು ಅತ್ಯಧಿಕ ಮತಗಳಿಂದ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಲೋಕಸಭಾ ಮೆಟ್ಟಿಲು ಏರಲು ಅನುವು ಮಾಡಿಕೊಟ್ಟಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ವ್ಯಾಪ್ತಿಯಲ್ಲಿ ಜನರಿಗೆ 10 ಆಮಿಷಗಳನ್ನು ಒಡ್ಡಿದ್ದು ಅದನ್ನು ಈಡೇರಿಸಲು ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡಿ ಯೋಜನೆಗಳನ್ನು ತರುವ ಕೆಲಸ ಮಾಡುವುದಾಗಿ ಸಂಸದ ಸುಧಾಕರ್ ಭರವಸೆ ನೀಡಿದ್ದಾರೆ. ಇವತ್ತು ನಾನು ತಗೊಂಡಿದ್ದೀನಿ, ದೆಹಲಿಗೆ ಹೋಗ್ತೇನೆ, ಯಾವ್ಯಾವ ಕ್ಷೇತ್ರಗಳಿಗೆ ಏನು ಯೋಜನೆಗಳನ್ನು ತಂದರೆ ಅದು ಪ್ರಸ್ತುತವಾಗಿರ್ತದೆ, ಅವಶ್ಯಕವಾಗಿರ್ತದೆ, ಇದನ್ನು ನನ್ನ ಮುಖಂಡರು ಆ ಕ್ಷೇತ್ರಗಳ ಜನರ ಜೊತೆ ಕೂಡ ನಾನು ಸಂಪರ್ಕ ಮಾಡ್ತೀನಿ, ಅವರ ಸಲಹೆಗಳನ್ನು ತೆಗೆದುಕೊಳ್ತೀನಿ. ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳ ಯೋಜನೆಗಳನ್ನು ಕೂಡ ಅಧ್ಯಯನ ಮಾಡ್ತೇನೆ. ಸುಮಾರು 1 ತಿಂಗಳ ಸಮಯ ನನಗೆ ಬೇಕಾಗ್ತದೆ. ಯಾಕೆಂದರೆ ನಾನು ಮೊದಲನೇ ಸಲ ಲೋಕಸಭೆ ಆಗಿರ್ಬೋದು, ಇಲ್ಲಿ 3 ಸಲ 2 ಸಲ ಮಂತ್ರಿ ಆಗಿರ್ಬೋದು, ಇಲ್ಲಿನ ಎಲ್ಲ ಯೋಜನೆಗಳ ಬಗ್ಗೆ ಯಾವ ರೀತಿ ಅನುಷ್ಠಾನ ಮಾಡಬೇಕು ಎಲ್ಲ ಕೂಡ ಅನುಭವ ಇದೆ. ಆದರೆ ಕೇಂದ್ರ ಸರ್ಕಾರಕ್ಕೆ ಒಬ್ಬ MP ಆಗಿರುವಂಥದ್ದು ಇದು ಮೊದಲನೇ ಬಾರಿ. ನಾನು ಅಲ್ಲಿನ ನಿಯಮಗಳು, ಅಲ್ಲಿನ ಯೋಜನೆಗಳು, ಇದರ ಬಗ್ಗೆ ಅಧ್ಯಯನ ಪ್ರಾರಂಭ ಮಾಡಿದ್ದೀನಿ. ಆದರೆ ನನಗೆ 1 ತಿಂಗಳು ಸಮಯ ಬೇಕಾಗ್ತದೆ. 1 ತಿಂಗಳಲ್ಲಿ ಎಲ್ಲ ಅಧ್ಯಯನ ಮಾಡಿ ಯಾವ್ಯಾವ ಇಲಾಖೆಯಿಂದ ನಮ್ಮ ಹೊಸ ಪ್ರಧಾನಮಂತ್ರಿಗಳು 3ನೇ ಅವಧಿಗೆ ಏನಾಗಿದ್ದಾರೆ ಅವ್ರ ಯೋಜನೆಗಳೇನಿದೆ, ಈ ಕ್ಷೇತ್ರಕ್ಕೆ ಏನೆಲ್ಲ ಉಪಯೋಗ ಆಗ್ತವೆ ಅಂಥ ಯೋಜನೆಗಳನ್ನು ತಂದು ಅನುಷ್ಠಾನಕ್ಕೆ ಹೆಚ್ಚಿನ ಒತ್ತು ಕೊಡ್ತೀನಿ. ಯೋಜನೆಗಳು ಭಾಳ ಬರ್ತವೆ, ಅನುಷ್ಠಾನ ಆಗಲ್ಲ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವತ್ತು ನಾನೇ ಇದ್ದಿದ್ರೆ ಮೆಡಿಕಲ್ ಕಾಲೇಜ್ ಕಳೆದ ವರ್ಷನೇ ಆಸ್ಪತ್ರೆ ರನ್ ಆಗಿರೋದು. ಎಲ್ಲಿ ನಾನು ಬಿಟ್ಟಿದ್ದೀನಿ ಗೋಪುರ, ಅಲ್ಲೇ ನಿಂತದೆ ಗೋಪುರನ ಕೂಡ ಮುಗಿಸಿಲ್ಲ. ಪುಣ್ಯಾತ್ಮರು ಆಡಳಿತ, ಒಳ್ಳೆ ಆಡಳಿತ, ಸ್ವಚ್ಛ ಆಡಳಿತ, ಕರ್ನಾಟಕ ಬಂಗಾರವನ್ನು ಮಾಡ್ತಾ ಇರ್ತಕ್ಕಂಥ ಸರ್ಕಾರ. ಮೆಡಿಕಲ್ ಕಾಲೇಜ್ ಮಾತ್ರ ಕಂಪ್ಲೀಟ್ ಆಗಿಲ್ಲ, ಆಸ್ಪತ್ರೆ ಅಂತೂ ತೆಗೆದಿಲ್ಲ, PHCಗಳು ಕೂಡ ಕಂಪ್ಲೀಟ್ ಆಗಿಲ್ಲ ಇನ್ನು ನಮ್ಮ ಭಾಗದಲ್ಲಿ. ಇದಕ್ಕೆಲ್ಲ ಈಗ ಮತ್ತೆ ನಾನು ಅದಕ್ಕೆ ಕಾವು ಕೊಡಬೇಕಾಗಿದೆ. ಕಾವು ಕೊಡುವಂಥ ಕೆಲಸ ಮಾಡೋಣ. ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿರುವ ಸುಧಾಕರ್, ಎತ್ತಿನಹೊಳೆ ಯೋಜನೆ ನಮ್ಮ ಸರ್ಕಾರ ಇದ್ದಿದ್ರೆ ಈಗಾಗಲೇ ಗೌರಿಬಿದನೂರುವರೆಗೂ ನೀರು ತರುವ ಕೆಲಸ ಮಾಡ್ತಿದ್ವಿ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆಮೆಗತಿಯಲ್ಲಿ ಕೆಲಸ ನಡೆಯುತ್ತಿದೆ. ಎತ್ತಿನಹೊಳೆ ಯೋಜನೆ 24,000 ಕೋಟಿಗೆ ಹೋಗಿದೆ. ಮೆಡಿಕಲ್ ಕಟ್ಟಡ ಯೋಜನೆಗೆ ಕೇವಲ 50 ಕೋಟಿ ಜಾಸ್ತಿ ಆಗಿದ್ದಕ್ಕೆ ತನಿಖೆಗೆ ಆದೇಶ ಮಾಡ್ತೀರಾ? ಆದರೆ ಎತ್ತಿನಹೊಳೆ ಯೋಜನೆ ಮಣ್ಣಿನ ಕೆಲಸ, ಮಣ್ಣು ಮುಚ್ಚಿದ್ರೆ ಲೆಕ್ಕನೂ ಇಲ್ಲ, ಪಕ್ಕಾನೂ ಇಲ್ಲ.
ಇಲ್ಲ. 8,000 ಕೋಟಿ ಆರಂಭವಾದ ಎತ್ತಿನಹೊಳೆ ಯೋಜನೆ 24,000 ಕೋಟಿ ಆಗಿದೆ. ಇದಕ್ಕೇನು ತನಿಖೆ ಬೇಡವಾ ಎಂದು ಆಗ್ರಹಿಸಿದ್ದಾರೆ. ನಾವಾಗಿದ್ರೆ ಡಿಸೆಂಬರಲ್ಲಿ ಗೌರಿಬಿದನೂರವರೆಗೂ ನೀರು ತರ್ತಾ ಇದ್ವಿ. ಭಾಳ ನಿಧಾನ ಆಯ್ತು. ಈಗ ಅಟ್ಲೀಸ್ಟ್ ಈ ವರ್ಷ ಆದರೂ ತರಲಿ. ಎಷ್ಟು ಅನುದಾನ? 24,000 ಕೋಟಿ ಕೊಟ್ಟೋಗಿದೆ. 600 ರೂಪಾಯಿ ಯೋಜನೆ, ಹೊಸ ಟ್ಯಾಕ್ಸ್ಗಳು ಎಲ್ಲ ಸೇರಿ ಬರೀ 50-60 ಕೋಟಿ ಜಾಸ್ತಿ ಆದರೆ ನೀವು ತನಿಖೆಗೆ ಆದೇಶ ಮಾಡ್ತೀರಿ. ಮೆಡಿಕಲ್ ಕಾಲೇಜಿಗೆ ಅಲ್ಲಿ ಕಟ್ಟಡ ಇದೆ, ಅದು 1 ಇಂಚ್ ಯಾರೂ ಬದಲಾಯಿಸೋಕ್ಕಾಗಲ್ಲ. ಇದು ಮಣ್ಣಿನ ಕೆಲಸ ಮಾಡಿದ್ದೀವಿ ಅಂತ ಮಣ್ಣು ಮುಚ್ಚಾಕಿದ್ರೆ ಮೆಜರ್ಮೆಂಟು ಇಲ್ಲ, ಲೆಕ್ಕನೂ ಇಲ್ಲ, ಪಕ್ಕನೂ ಇಲ್ಲ. 8,000 ಕೋಟಿಗೆ ಆರಂಭ ಆದಂಥ ಎತ್ತಿನಹೊಳೆ 24,000 ಕೋಟಿ ಆಗಿದೆ. ಈಗ ಇದಕ್ಕೇನು ತನಿಖೆ ಬೇಡವಾ? ಒಟ್ಟಾರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರವನ್ನ ಅಭಿವೃದ್ಧಿ ವಿಚಾರದಲ್ಲಿ ರಾಜ್ಯ ಮಟ್ಟಕ್ಕೆ ತೋರಿಸಿಕೊಟ್ಟ ಸಂಸದ ಸುಧಾಕರ್ ಈಗ ಲೋಕಸಭಾ ಮೆಟ್ಟಿಲು ಏರಿದ್ದು ಜವಾಬ್ದಾರಿ ಜಾಸ್ತಿಯಾಗಿದ್ದು ಲೋಕಸಭಾ ವ್ಯಾಪ್ತಿಗೆ 10 ಯೋಜನೆಗಳನ್ನ ತಂದು ಲಕ್ಷಾಂತರ ಜನರ ಭರವಸೆಯ ಜನನಾಯಕ ಆಗ್ತಾರಾ? ಕಾದು ನೋಡಬೇಕಾಗಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಪ್ರತ್ಯೇಕ ಹಾಲು ಒಕ್ಕೂಟ ವಿಭಜನೆಗೆ ವೈಜ್ಞಾನಿಕವಾಗಿ ಸಿದ್ಧರಾಗುತ್ತಿದ್ದೇವೆ. ಅದಕ್ಕೆ ಬೇಕಾದ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಎಂದು ಸಚಿವ MC ಸುಧಾಕರ್ ಹೇಳಿದರು. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ದೊಡ್ಡಬೊಮ್ಮನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ, ಬಿಎಂಸಿ ಘಟಕ ಹಾಗೂ ಸಾಮೂಹಿಕ ಹಾಲು ಕರೆಯುವ ಘಟಕದ ಉದ್ಘಾಟನೆಯನ್ನ ಕೋಚಿಮಲ್ ಅಧ್ಯಕ್ಷ ಹಾಗೂ ಶಾಸಕರಾದ KY ನಂಜೇಗೌಡ, ಸಚಿವ ಡಾಕ್ಟರ್ MC ಸುಧಾಕರ್, MLC ಅನಿಲ್ ಕುಮಾರ್ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದ್ದಾರೆ. MLC ಅನಿಲ್ ಕುಮಾರ್ ಮಾತನಾಡಿ, ನಾನು ಪಕ್ಕದ ಮದನಹಳ್ಳಿ ಗ್ರಾಮದವ. ನಾನು ಡೈರಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಬಹಳ ಕಷ್ಟ. ಕಾರ್ಯದರ್ಶಿ ಚಾಲಕಿ ಇಲ್ಲ ಎಂದ್ರೆ ಚಳ್ಳೆ ಹಣ್ಣು ತಿನ್ನಿಸುವುದು ಗ್ಯಾರಂಟಿ ಎಂದರು. ಆದರೂ ಈ ಗ್ರಾಮದಲ್ಲಿ ಡೈರಿಯನ್ನ ಇಷ್ಟು ಅಭಿವೃದ್ಧಿ ಮಾಡಿರುವುದು ಸಂತಸವಾಗಿದೆ ಎಂದರು. ಕೋಚಿಮಲ್ ಅಧ್ಯಕ್ಷ KY ನಂಜೇಗೌಡ ಮಾತನಾಡಿ, ಹಾಲು ಉತ್ಪಾದನೆಯು ರಾಜ್ಯದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿ ಇದೆ. ಅವಳಿ ಜಿಲ್ಲೆಗಳಲ್ಲಿ ನೀರಿನ ಅಭಾವವಿದ್ರೂ ರೈತರು ಸ್ವಾವಲಂಬಿಗಳಾಗಿ ಆರ್ಥಿಕವಾಗಿ ಅಭಿವೃದ್ಧಿಗೆ ಹಾಲು ಸಹಕಾರಿಯಾಗಿದೆ. ರೈತರ ಹಸು ತೊಂದರೆಯಾದರೆ ತಕ್ಷಣ ವಿಮೆ ನೀಡಲಾಗುತ್ತಿದೆ. BMCಗಳಿಂದ ಹಾಲಿನ ಗುಣಮಟ್ಟವು ಹೆಚ್ಚಾಗಿದೆ. ಚಿಂತಾಮಣಿಗೆ ಅತಿ ಹೆಚ್ಚಿನ ಅನುದಾನ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಅದೆಷ್ಟೇ ಒಂದು ವ್ಯವಸಾಯ ಇದ್ರೂ ಕೂಡ ಹಾಲು ಉತ್ಪಾದನೆ ಕಡೆ ಆಸಕ್ತಿ ವಹಿಸಿದ್ದಾರೆ. ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮೇಲೆ ನಂಬಿಕೆ ಇರುತ್ತದೆ. ಆ ಸಂಘಕ್ಕೆ ಹಾಲು ಹಾಕಿದ್ರೆ ಪ್ರತಿ 15 ದಿವಸಕ್ಕೊಂದ್ಸಾರಿ ಬಂಡವಾಳ ಬರ್ತದೆ, ಸಂಸಾರಕ್ಕೆ ಅನುಕೂಲ ಆಗ್ತದೆ, ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತದೆ ಅನ್ನೋ ನಂಬಿಕೆ ಇರೋದ್ರಿಂದ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಆ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗ್ತಾ ಇರೋದ್ರಿಂದ, ನಮ್ಮ ಹಡಗುಗಳು ಒಕ್ಕೂಟಗಳ ನಂಬಿಕೆ ಉಳಿಸ್ಕೊಂಡು ಹೋಗ್ತಾ ಇರೋದ್ರಿಂದ ಇವತ್ತು ಹಾಲು ಉತ್ಪಾದನೆ ಕಡೆ ಆಸಕ್ತಿಯನ್ನ ವಹಿಸ್ತಾ ಇದ್ದಾರೆ ನಮ್ಮ ಜನ. ಆ ನಂಬಿಕೆ ಉಳಿಸ್ಕೊಳ್ಳುತ್ತೆ ಕೆಲಸ ಮಾಡ್ಬೇಕು ನಾವು. ಇವತ್ತು ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಹಾಲು ರೇಟು ರಾಜ್ಯದಲ್ಲಿ ಅತಿ ಹೆಚ್ಚಿಗೆ ಕೊಡ್ತಾ ಇದ್ದೀವಿ ನಾವು, ಕೋಲಾರ ಕೊಟ್ಟ ಹಾಲು ರೇಟು ಒಂದಲ್ಲ. ಇವತ್ತು ಹಾಲು ಉತ್ಪಾದನೆ ರಾಜ್ಯದಲ್ಲಿ ಜಾಸ್ತಿ ಆಗಿದೆ. ಸುಮಾರು ಹತ್ರ 1 ಕೋಟಿ ಹೋಗಿದ್ದೀವಿ ನಾವು. ಕರ್ನಾಟಕ ರಾಜ್ಯದಲ್ಲಿ 70 ಲಕ್ಷ 75 ಲಕ್ಷ ಮೇಲೆ ಹೋಗ್ತಾ ಇರಲಿಲ್ಲ. ಇವತ್ತು 1 ಕೋಟಿ ಹತ್ರ ಹಾಲು ಹೋಗಿದ್ದೀವಿ ನಾವು. ನಂತರ ಸಚಿವ ಡಾಕ್ಟರ್ MC ಸುಧಾಕರ್ ಮಾತನಾಡಿ, ಸಹಕಾರಿ ಕ್ಷೇತ್ರದಲ್ಲಿ ಬಹಳಷ್ಟು ತೊಡಕುಗಳು ಇದ್ದು ಚುನಾವಣೆಗಳು ಬೇರೆ ರೀತಿ ನಡೆಯುತ್ತಿವೆ. ಹಾಲು ಹಾಕದವರನ್ನ ಡಾಮಿನೇಟ್ ಮಾಡುವ ವ್ಯವಸ್ಥೆ ನಡೆಯಬಾರದು. ಹಾಲು ಹಾಕುವವರು ಮಾತ್ರ ಓಟು ಹಕ್ಕು ವ್ಯವಸ್ಥೆಯಾಗಬೇಕಾಗಿದೆ ಎಂದು ತಿಳಿಸಿದ್ದಾರೆ. ಇವತ್ತು ಬಹಳಷ್ಟು ಗ್ರಾಮಗಳಲ್ಲಿ ಖಾಸಗಿ ಡೈರಿಗಳು ಬಹಳಷ್ಟು ಇದ್ದಾವೆ. ನಮ್ಮವರೇ ಬಹಳಷ್ಟು ಜನ ಖಾಸಗಿ ಡೈರಿಗಳಲ್ಲಿ ಇಟ್ಕೊಂಡು ಹಾಲು ಶೇಖರಣೆ ಮಾಡ್ಕೊಳ್ತಕ್ಕಂಥ ಕೆಲಸ ಆಗ್ತಾ ಇದೆ. ಆದ್ರೂ ಇವತ್ತು ಇಷ್ಟೆಲ್ಲ ಒಂದು ಸಹಕಾರವನ್ನ ಇವತ್ತು ಹಾಲು ಒಕ್ಕೂಟ ಕೊಡ್ತಾ ಇದ್ರ ಜೊತೆಗೆ
ಸರ್ಕಾರ ಕೂಡ ಇವತ್ತು ಪ್ರೋತ್ಸಾಹ ಧನ ಕೊಡ್ತಾ ಇದೆ. ಇನ್ನು 6 ತಿಂಗಳು ಪ್ರೋತ್ಸಾಹ ಧನ ಬಾಕಿ ಇದೆ ಅಂತ ಹೇಳಿ ನಮಗೆ ಗೊತ್ತಿರ್ತಕ್ಕಂಥ ಮಾಹಿತಿ. ಕಳೆದ 2-3 ತಿಂಗಳಿಂದ ನಾನು ಫೋನ್ ಮಾಡಿ ಇಲಾಖೆಯ ನಮ್ಮ ಮಂತ್ರಿಗಳನ್ನ ಕೇಳಿ ಯಾಕೆ ಬಿಡುಗಡೆ ಆಗಿಲ್ಲ ಅಂತ ಹೇಳಿ ಕೇಳಿದಾಗ, ಕಳೆದ ಅವಧಿ ಅಂದ್ರೆ ಹಿಂದಿನ ಸರ್ಕಾರ ಏನು ನೀಡಬೇಕಾಗಿತ್ತು ಅವರು ಬಾಕಿ ಇಟ್ಕೊಂಡು ಹೋಗಿದ್ರ ಪರಿಣಾಮ ಇವತ್ತು ಆ ಹೊರೆ ಇವತ್ತು ನಮ್ಮ ಸರ್ಕಾರದ ಮೇಲೆ ಬಿದ್ದಿದೆ. ಆದ್ರೂ ಇವತ್ತು ಒಂದು ಕಡೆ ಹಳೆ ಬಾಕಿಯನ್ನ ಕೊಡ್ತಕ್ಕಂಥದ್ದು ಜೊತೆಗೆ ಏನು ಇವತ್ತು ಹೆಚ್ಚುವರಿ ಉತ್ಪಾದನೆ ಆಗಿದೆ, ಇದು ಕೂಡ ಸರ್ಕಾರದ ಮೇಲೆ ಹೆಚ್ಚುವರಿ ಹೊರೆ ಆಗುತ್ತೆ. ಏನು ಹಿಂದೆ 7 ಲಕ್ಷ ಇತ್ತು, ಇವತ್ತು 12 ಲಕ್ಷ ದಾಟಿದೆ. ಈ ಹೊರೆ ಕೂಡ ಇವತ್ತು ಸರ್ಕಾರದ ಮೇಲೆ ಆ ಒಂದು ಹೊಸದಾಗಿ ಉತ್ಪಾದನೆ ಆಗಿರ್ತಕ್ಕಂಥ ಹಾಲಿನ ಮೇಲೆ ₹5 ಏನು ಪ್ರೋತ್ಸಾಹ ಧನ ಕೊಡುವಂಥದ್ದಿದೆ, ಅದು ಕೊಡುವಂಥ ಜವಾಬ್ದಾರಿ ಕೂಡ ಸರ್ಕಾರದಲ್ಲಿದೆ. ಖಂಡಿತ ನಾವು ಅದನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಈಗಾಗಲೇ ಏನೇನು ಆಗಿತ್ತು ವಿಭಜನೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸದಸ್ಯರು ನಿರ್ದೇಶಕರಾಗಿದ್ದರು, ಅವರ ಅಸ್ತಿತ್ವ ಹೋಗಿತ್ತು. ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿಯಾಗಿ ಚಿಕ್ಕಬಳ್ಳಾಪುರದಲ್ಲಿ ಕೂತಿದ್ರು. ವಿಷಯ ನ್ಯಾಯಾಲಯದ ಕಟಕಟೆಗೆ ಹೋಯಿತು. ಅಲ್ಲಿ ಅತಂತ್ರದ ಪರಿಸ್ಥಿತಿ ನಿರ್ಮಾಣ ಆಯಿತು. ನಂಜೇಗೌಡರು ಹೇಳಿದ್ರು, ನಮ್ಮ ಸದಸ್ಯರಲ್ಲಿ ಹೋಗಿ ಸೈನ್ ಹಾಕಬಹುದು, ಯಾವುದೇ ಚರ್ಚೆಗಳಲ್ಲಿ ಭಾಗವಹಿಸತಕ್ಕಂಥದ್ದಕ್ಕೆ ಸಾಧ್ಯ ಆಗಲಿಲ್ಲ. ಕಾರ್ಯಕ್ರಮದಲ್ಲಿ ಡೈರಿ ಅಧ್ಯಕ್ಷ ವೆಂಕಟೇಶ ಗೌಡ, ಕೋಚಿಮಲ್ ನಿರ್ದೇಶಕ ಅಶ್ವಥ್ ನಾರಾಯಣ ಬಾಬು, ಸೀಕಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರೇಂದ್ರ ಗೌಡ, ವ್ಯವಸ್ಥಾಪಕ ಗೋಪಾಲಮೂರ್ತಿ, ಉಪ ವ್ಯವಸ್ಥಾಪಕ ಮಹೇಶ್, ಬಿಎಂಸಿ ತಾಂತ್ರಿಕಾಧಿಕಾರಿ ಪ್ರಭು ಮತ್ತಿತರರು ಹಾಜರಿದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7 ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರಿಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7 ಚಿಕ್ಕಬಳ್ಳಾಪುರ. ಬ್ರೀಚ್ ಶೋರ್ ಅಸ್ತಮಾ ಆಸ್ಪತ್ರೆ, ಖ್ಯಾತ ವೈದ್ಯರಾದ ಡಾಕ್ಟರ್ ಮಹೇಶ್ NS ರವರಿಂದ ಶ್ವಾಸಕೋಶ ಹಾಗೂ ಅಸ್ತಮಾ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರ. ನಮ್ಮಲ್ಲಿ ಕೆಮ್ಮು, ಕಫ, ಉಬ್ಬಸ, ವೀಸಿಂಗ್, ಉಸಿರಾಟದ ಸಮಸ್ಯೆ, ಅತಿಯಾದ ಸೀನು, ಎದೆ ನೋವು, ನ್ಯೂಮೋನಿಯಾ, ನಿದ್ದೆಯಲ್ಲಿ ಗೊರಕೆ, ನಿದ್ರೆಯಲ್ಲಿ ಉಸಿಗಟ್ಟುವಿಕೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. PFD ಪರೀಕ್ಷೆಯಿಂದ ಧೂಮಪಾನ ಚಟ ಹಾಗೂ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶ್ವಾಸಕೋಶದಲ್ಲಿನ ನ್ಯೂನ್ಯತೆ ಬಗ್ಗೆ ತಿಳಿದು ಚಿಕಿತ್ಸೆ ನೀಡಲಾಗುವುದು. ಸಮಯ 10:30 ಮಧ್ಯಾಹ್ನ 2:30 ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362409759. ವಿಳಾಸ ಬಾಲಾಜಿ ಟಾಕೀಸ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಕೃಷ್ಣ ರುಕ್ಮಿಣಿ ಕಾಲೇಜು, ಸ್ಥಳ ಕೈಗಾರಿಕಾ ವಲಯ, ಹಳೆ RTO ಆಫೀಸ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ರೇವಣ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ ಅಂಗ ಸಂಸ್ಥೆಯಾಗಿದ್ದು, ಕಳೆದ 15 ವರ್ಷಗಳಿಂದ 100% ಫಲಿತಾಂಶ ನೀಡುತ್ತಾ ಸಾಗುತ್ತಿದೆ. 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. PUC, ಕಾಮರ್ಸ್, EBACS, HEBA, ಆರ್ಟ್ಸ್, HEPS, ಡಿಗ್ರಿ, BCA, BCom, BA. ನಮ್ಮ ಕಾಲೇಜಿನ ವಿಶೇಷತೆಗಳೆಂದರೆ ಕೈಗೆಟುಕುವ ಶುಲ್ಕ, ಮೌಲ್ಯಾಧಾರಿತ ಶಿಕ್ಷಣ, ಪರಿಣಿತ ಉಪನ್ಯಾಸಕರ ವೃಂದ, ಉತ್ಸಾಹಭರಿತ ಕ್ಯಾಂಪಸ್, ಆಧುನಿಕ ತಂತ್ರಜ್ಞಾನದಿಂದ ಕೂಡಿದ ಆಡಿಯೋ ವಿಜುವಲ್ ಕೊಠಡಿಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳ ಪ್ರತಿಭೆಗೆ ತಕ್ಕಂತೆ ಪಠ್ಯೇತರ ಚಟುವಟಿಕೆಗಳಿಗೂ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಡಿಸ್ಟಿಂಕ್ಷನ್ಸ್ ಹೊಂದಿದ ವಿದ್ಯಾರ್ಥಿಗಳಿಗಾಗಿ ವಿಶೇಷ ರಿಯಾಯಿತಿಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಕೃಷ್ಣ ರುಕ್ಮಿಣಿ ಕಾಲೇಜು, ಸ್ಥಳ ಕೈಗಾರಿಕಾ ವಲಯ, ಹಳೆ RTO ಆಫೀಸ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004, 9740461966. Another number
08156 459051. ನಮ್ಮ ಮನೆಯಲ್ಲಿ ನೆಮ್ಮದಿ ಇರಲಿ ಅಂತ ನಾವೇನೆಲ್ಲ ಮಾಡ್ತೀವಿ. ವಾಸ್ತು ನೋಡ್ತೀವಿ, ಹೋಮ ಹವನ ಮಾಡ್ತೀವಿ, ಮನೆ ಹೊರಗಡೆ ದೃಷ್ಟಿ ಬೊಂಬೆನೂ ಕಟ್ತೀವಿ. ಎಲ್ಲ ಸರಿ, ಆದ್ರೆ ಕಟ್ಟಡದ ಒಳಗಡೆ TMT ಕಂಬಿಗಳು ಸ್ಟ್ರಾಂಗ್ ಆಗಿರ್ಬೇಕಲ್ವಾ? ಅದಕ್ಕೆ ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ NS7 ಹತ್ತಿರ ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಇಂಡಸ್ 555 DTMT, ಟಾಟಾ ಟಿಸ್ಕಾನ್, ವೈಸಾಗ್ TMT, RD TMT ಹಾಗೂ ಎಲ್ಲ ಬ್ರ್ಯಾಂಡ್ಗಳ TMT ಕಂಬಿಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಲ್ಲದೆ ACC ಸುರಕ್ಷಾ, ಕೋರ್ಮಂಡಲ್ ಕಿಂಗ್, ಜುವಾರಿ, ದಾಲ್ಮಿಯಾ, ಪ್ರಿಯಾ, ಮಹಾ ಸಿಮೆಂಟ್ ಸೇರಿದಂತೆ ಎಲ್ಲ ರೀತಿಯ ಬ್ರ್ಯಾಂಡ್ಗಳ ಸಿಮೆಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲ, 50ಕ್ಕಿಂತ ಹೆಚ್ಚು ಸಿಮೆಂಟ್ ಚೀಲಗಳನ್ನ ಖರೀದಿಸಿದಲ್ಲಿ ಫ್ರೀ ಡೆಲಿವರಿ ಇರುತ್ತದೆ. ಆನ್ ಟೈಮ್ ಸಪ್ಲೈನಿಂದ ಗ್ರಾಹಕರ ವಿಶ್ವಾಸವನ್ನ ಗಳಿಸಿದ್ದೇವೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ NS7 ಹತ್ತಿರ ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9663439899 97381311184. ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. RR Institutions, set up with the mission of imparting education to all sections of society, was established in the year 1993, converting the idea of providing high-quality education combined with excellent infrastructure into a reality in Indian context. RR Institutions ಸಮಾಜದ ಎಲ್ಲ ವಿಭಾಗಗಳಿಗೆ ಒತ್ತನ್ನ ಕೊಟ್ಟು 1993ರಲ್ಲಿ ಉತ್ತಮ ಶಿಕ್ಷಣವನ್ನು ಒದಗಿಸುವ ಆಶಯವನ್ನಿಟ್ಟುಕೊಂಡು ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಭಾರತದಲ್ಲಿ ಗುಣಮಟ್ಟ ಶಿಕ್ಷಣವನ್ನ ಅತ್ಯುತ್ತಮವಾದ ಮೂಲಭೂತ ಸೌಕರ್ಯಗಳೊಂದಿಗೆ ಒದಗಿಸುತ್ತಾ ಬರುತ್ತಿದೆ. Hello everyone, I'm Likita. I'm from Bangalore. Have been studying in this institution from 3 years and this is an amazing institution. As I have seen people coming out of this institution with flying colors, I'm sure that you people can fulfill all your dreams. RR Institutions. ಮಕ್ಕಳ ಪ್ರಥಮ ಕಲಿಕೆ ಹಾಗೂ ಆರೈಕೆಗೆ ಉತ್ತಮ ಆಯ್ಕೆ ನ್ಯೂ ಸ್ಟಾರ್ ಫ್ರೀ ಸ್ಕೂಲ್, ಸ್ಥಳ ವಾರ್ಡ್ ನಂಬರ್ 4 ಬಿಸೈಡ್ ಗಂಗೋತ್ರಿ ವಾಟರ್ ಸಪ್ಲೈ, ದಿನ್ನೆಹೊಸಹಳ್ಳಿ ರಸ್ತೆ, ಪ್ರಶಾಂತ್ ನಗರ, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿಗೆ ಡೇ ಕೇರ್, ಪ್ಲೇ ಗ್ರೂಪ್, ನರ್ಸರಿ, LKG, UKG ತರಗತಿಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ನಗರ ಮತ್ತು ಗ್ರಾಮೀಣ ಭಾಗದ ಯುವತಿಯರಿಗೆ ಸುವರ್ಣಾವಕಾಶ. ನ್ಯೂ ಸ್ಟಾರ್ ಅಕಾಡೆಮಿ NTT, PTT ಹಾಗೂ MTT ಕೋರ್ಸ್ಗಳು ಚಿಕ್ಕಬಳ್ಳಾಪುರದಲ್ಲಿಗೆ ಮೊದಲ ಬಾರಿಗೆ ಪ್ರಾರಂಭವಾಗಿದೆ. 2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಕನಿಷ್ಠ ವಿದ್ಯಾರ್ಹತೆ 10ನೇ ತರಗತಿ, PUC ಅಥವಾ ಯಾವುದೇ ಪದವಿ. ವಯಸ್ಸಿನ ಮಿತಿ ಇಲ್ಲ. ವಿಶೇಷ ಸೂಚನೆ: ಕೋರ್ಸಿಗೆ ಸೇರಿದ ಅಭ್ಯರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಹಾಗೂ ಬೇಸಿಕ್ ಗ್ರಾಮರ್ ಅನ್ನು ಉಚಿತವಾಗಿ ಹೇಳಿಕೊಡಲಾಗುವುದು. ಅಲ್ಲದೆ ಕೋರ್ಸ್ ಮುಗಿದ ನಂತರ ಕೆಲಸವನ್ನು ಸಹ ಕೊಡಿಸಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 8660182100 ಮತ್ತು 9900965471. ರಾಜಕೀಯ ಜೀವನದಲ್ಲಿ ಪುನರ್ಜನ್ಮ ಕೊಟ್ಟಂತಹ ಪುಣ್ಯಾತ್ಮರು ನೀವೆಲ್ಲ. ನಿಮ್ಮ ಪಾದಗಳಿಗೆ ಕೋಟಿ ನಮನಗಳನ್ನು ಅರ್ಪಿಸುತ್ತೇನೆ. ವಿಶೇಷವಾಗಿ 3ನೇ ಅವಧಿಗೆ ನರೇಂದ್ರ ಮೋದಿ ಪ್ರಧಾನಿಯಾಗಿರುವುದು ದಾಖಲೆಯಾಗಿದೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು.
ಗೌರಿಬಿದನೂರು ನಗರದ ನದಿತಡ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಆವರಣದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಲೋಕಸಭಾ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವು ದಾಖಲಿಸಿರುವುದಕ್ಕೆ ಅಭಿನಂದನಾ ಸಮಾರಂಭವನ್ನು ಉದ್ಘಾಟಿಸಿದ್ದಾರೆ. ನಂತರ ಮಾತನಾಡಿದ ಅವರು, ದೇಶದಲ್ಲಿ ಒಕ್ಕೂಟ ವ್ಯವಸ್ಥೆ ಇದೆ. ಕೇಂದ್ರ ಸರ್ಕಾರದ ಅನುದಾನ ರಾಜ್ಯ ಸರ್ಕಾರಕ್ಕೆ ನೀಡುತ್ತಿದೆ. ರಾಜ್ಯ ಸರ್ಕಾರದ ಮೂಲಕ ಅದು ಅನುಷ್ಠಾನಗೊಳ್ಳುತ್ತದೆ. ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಈ ಕ್ಷೇತ್ರದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಲು ರಾಜ್ಯ ಸರ್ಕಾರದ ಕೊಂಡಿಯಾಗಿ ಕೆಲಸ ಮಾಡುತ್ತೇನೆ. ಗೌರಿಬಿದನೂರು ಕ್ಷೇತ್ರ ರಾಜಕೀಯವಾಗಿ ಐತಿಹಾಸಿಕವಾಗಿ ವಿಶೇಷವಾದದ್ದು. ಏಕೆಂದರೆ ಹುತಾತ್ಮರ ಪುಣ್ಯ ಕ್ಷೇತ್ರವಾದ ವಿದುರಾಶ್ವತ ಶಿಕ್ಷಣ ತಜ್ಞ ಎಚ್ ನರಸಿಂಹಯ್ಯನವರ ಪುಣ್ಯ ಸ್ಥಳವಾಗಿದೆ. ಈ ಭಾಗಕ್ಕೆ ನೀರಾವರಿ ಯೋಜನೆ, ರಾಷ್ಟ್ರೀಯ ಹೆದ್ದಾರಿ, ರೈಲ್ವೆ ಯೋಜನೆ, ಬೃಹತ್ ಕೈಗಾರಿಕೆಗಳ ಸ್ಥಾಪನೆಗೆ ಆದ್ಯತೆ ನೀಡುತ್ತೇನೆ. ನನಗೆ ಯಾವುದೇ ಅಧಿಕಾರ, ದಾಹ, ಮೋಹವಿಲ್ಲ. ಈ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡುವುದೇ ನನ್ನ ಗುರಿ ಎಂದು ಹೇಳಿದ್ದಾರೆ. ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಗೌರಿಬಿದನೂರು ಕ್ಷೇತ್ರ ವಿಶೇಷವಾಗಿರ್ತಕ್ಕಂಥ ರಾಜಕೀಯ ಕ್ಷೇತ್ರದಲ್ಲಿ ಬಹಳಷ್ಟು ಎಲ್ಲರೂ ಕೂಡ ಪರಿಣಿತಿಯನ್ನ, ಉತ್ಸಾಹವನ್ನ ಇಟ್ಕೊಂಡಿರ್ತಕ್ಕಂಥ ಒಂದು ಕ್ಷೇತ್ರ ಇದೆ. ಇದಕ್ಕೆ ಆದಂತ ಒಂದು ಇತಿಹಾಸ ಇದೆ. ಈ ಗೌರಿಬಿದನೂರು ವಿದುರಾಶ್ವತ ಅನ್ನುವಂಥ ಪುಣ್ಯ ಕ್ಷೇತ್ರ ಕೂಡ ಇಲ್ಲೇ ಇದೆ. ಹುತಾತ್ಮರ ಕ್ಷೇತ್ರ ಇದೆ. ನರಸಿಂಹಯ್ಯನವರು ಅವರ ಕಾಯಕವನ್ನು ಮಾಡಿದಂತ ಕ್ಷೇತ್ರ ಇದೆ. ನಾನು ನಮ್ಮ ಎರಡೂ ಪಕ್ಷದ ನಾಯಕರಿಗೆ ಹೇಳ್ತಾ ಇದ್ದೇನೆ, ಯಾವುದೇ ಸಂದರ್ಭದಲ್ಲಿ ಯೋಚನೆ ಮಾಡಬೇಡಿ, ನಿಮ್ ಜೊತೆಯಲ್ಲಿ ಒಬ್ಬ MP ಸಹೋದರ ನಿಮ್ ಜೊತೆಯಲ್ಲಿ ಇರ್ತಾರೆ. ಪಕ್ಷವನ್ನ ಕಟ್ಟಲಿಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ. ಮತ್ತು ಈ ಕ್ಷೇತ್ರದಲ್ಲಿ ತಾವು ಹೇಳಿದ್ದೀರಿ, ನೀರಾವರಿ ಯೋಜನೆ, ಒಬ್ಬ ರೈತರ ಮಗ, ಒಬ್ಬ ಸಣ್ಣ ರೈತರ ಮಗ, ಒಬ್ಬ ಮೇಷ್ಟ್ರ ಮಗ ಇವತ್ತು ಹಳ್ಳಿಯಿಂದ ಡೆಲ್ಲಿ ಕಳಿಸ್ಕೊಂಡು ಕೊಟ್ಟಿರುವಂತಹ ಪುಣ್ಯಾತ್ಮಗಳು. ಹಾಗಾಗಿ ನಿಮ್ಮ ಸೇವೆ ನನ್ನ ಮೊದಲನೇ ಪ್ರಾಶಸ್ತ್ಯ. ಆ ನೀರಾವರಿ ಯೋಜನೆಯನ್ನ ತಂದು ನಿಮ್ಮ ಕೆರೆಗಳಿಗೆ ನೀರು ತುಂಬಿಸಿದಾಗ ನಾನು ಈ ಮಣ್ಣಿನಲ್ಲಿ ಹುಟ್ಟಿರೋದಕ್ಕೆ ಸಾರ್ಥಕ ಆಗುತ್ತೆ. ಆ ಕೆಲಸ ನಾನು ಮಾಡ್ತೇನೆ. ಬಿಜೆಪಿ ಮುಖಂಡ ಎನ್ಎಂ ರವಿನಾರಾಯಣ ರೆಡ್ಡಿ ಮಾತನಾಡಿ, ನೂತನ ಸಂಸದರು ನಮಗೆ ಹೆಚ್ಚಿನ ಆದ್ಯತೆ ನೀಡಿದ್ದಲ್ಲಿ ಈ ಭಾಗದಲ್ಲಿ ಪಕ್ಷ ಸಂಘಟನೆ ಇನ್ನಷ್ಟು ಗಟ್ಟಿ ಮಾಡುತ್ತೇವೆ ಎಂದರು. ಡಾಕ್ಟರ್ ಕೆ ಸುಧಾಕರ್ ಅವರಿಗೂ ಮತ್ತು ಎಲ್ಲ ಈ ಸಭೆಗೂ ನನ್ನ ನಮಸ್ಕಾರಗಳು. ಹೋದ್ಸಲಿ MP ಎಲೆಕ್ಷನ್ ನಲ್ಲಿ ಬಚ್ಚೇಗೌಡರಿಗೂ ಈ ತಾಲೂಕು ಲೀಡ್ ಕೊಟ್ಟಿದೆ. ಈ ಸಾರಿನೂ ಡಾಕ್ಟರ್ ಸುಧಾಕರ್ ಅವ್ರಿಗೆ ಲೀಡ್ ಕೊಟ್ಟಿದೆ. ನಮ್ಮ ಕಾರ್ಯಕರ್ತರಿಗೆ ಒಂದು ಎಚ್ಚರಿಕೆ ಮಾತು ಹೇಳ್ತಾ ಇದ್ದೀನಿ, ಇದನ್ನ ಪರ್ಮನೆಂಟ್ ಅನ್ಕೋಬೇಡ್ರಿ. ಇದನ್ನ ಪರ್ಮನೆಂಟ್ ಮಾಡಬೇಕಾದ್ರೆ ಇವಾಗ ನೀವೆಲ್ಲ ಗೆದ್ದಿಸಿರುವಂತ ನಮ್ಮ ಡಾಕ್ಟರ್ ಸುಧಾಕರ್ ಅವರು ನಮಗೆ ಪೂರ್ಣವಾದ ಬೆಂಬಲ ಕೊಟ್ಟರೆ ಈ ಮತವನ್ನ ಗಟ್ಟಿಯಾಗಿ ಮಾಡ್ತೀವಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಮಾತುಕೊಳ್ತಾ ಇದ್ದೀನಿ. ನಮಸ್ಕಾರ. ಜೆಡಿಎಸ್ ಮುಖಂಡ ಸಿಆರ್ ನರಸಿಂಹಮೂರ್ತಿ ಮಾತನಾಡಿ, ತಾಲೂಕಿನಲ್ಲಿ ಛಿದ್ರವಾಗಿದ್ದ ಮತಗಳನ್ನು ರಾಷ್ಟ್ರದ ಹಿತದೃಷ್ಟಿಯಿಂದ ಹಾಗೂ ಮೋದಿ ಅವರು ಚುಕ್ಕಾಣಿ ಹಿಡಿಯಲೇಬೇಕೆಂದು ಪರೋಕ್ಷ ಹಾಗೂ ಪ್ರತ್ಯಕ್ಷವಾಗಿ ಎಲ್ಲರೂ ಸೇರಿ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಗೆಲ್ಲಿಸಿದ್ದೇವೆ. ಸಂಸದರು ಈ ಭಾಗದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಕಾರ್ಯಗಳಿಗೆ ಆದ್ಯತೆ ನೀಡುವುದರ ಮೂಲಕ ಮೈತ್ರಿ ಪಕ್ಷಗಳ ಬೆಳವಣಿಗೆಗೆ ಸಹಕರಿಸಬೇಕು ಎಂದು ಹೇಳಿದ್ದಾರೆ. ಇನ್ನು ಇದೇ ವೇಳೆ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಮಾನಸ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಡಾಕ್ಟರ್ ಎಚ್.ಎಸ್. ಶಶಿಧರ್, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಮತ್ತು ಮುಖಂಡರಾದ ವೇಮಾರೆಡ್ಡಿ, ರಮೇಶ್ ರಾವ್ ಶೆಲ್ಕೆ, ಮೋಹನ್,
ಬಿಜಿ ವೇಣುಗೋಪಾಲ ರೆಡ್ಡಿ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಸಮಾಜದಲ್ಲಿ ಪ್ರಾಕೃತಿಕ ಸಂಪತ್ತುಗಳಾದ ನೀರು, ಭೂಮಿ, ಅರಣ್ಯವನ್ನು ನಾಶಪಡಿಸುವ ಕೆಲಸವನ್ನು ಮಾಡುತ್ತಿದ್ದೇವೆ. ಅದನ್ನು ಉಳಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಸಂಕಲ್ಪ ಮಾಡಬೇಕೆಂದು ಜೆಎಂಎಫ್ಸಿ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಹಾಗೂ ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಪೂಜಾ ಜೆ ಕರೆ ನೀಡಿದರು. ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಗ್ರಾಮದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವತಿಯಿಂದ 101 ಗಿಡ ನೆಡುವ ಅಭಿಯಾನಕ್ಕೆ ಜೆಎಂಎಫ್ಸಿ ಪ್ರಧಾನ ಸಿವಿಲ್ ನ್ಯಾಯಾಧೀಶಿ ಹಾಗೂ ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಪೂಜಾ ಜೆ ಚಾಲನೆ ನೀಡಿದ್ದಾರೆ. ನಂತರ ಅವರು ಮಾತನಾಡಿ, ಪ್ರಕೃತಿ ನಮಗೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಶುದ್ಧ ನೀರು, ಗಾಳಿ, ಆಹಾರ ಸೇವನೆ ಇನ್ನು ಅನೇಕ ಅಗತ್ಯ ವಸ್ತುಗಳನ್ನ ನೀಡುತ್ತಿದೆ. ಪರಿಸರವನ್ನ ನಾವು ರಕ್ಷಿಸಿದ್ರೆ ಅದು ನಮ್ಮನ್ನ ರಕ್ಷಿಸುತ್ತದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಸಹ ಸ್ವ ಇಚ್ಛೆಯಿಂದ ಗಿಡ ಮರಗಳನ್ನ ಬೆಳೆಸಿ ಪರಿಸರ ಸಂರಕ್ಷಿಸಬೇಕು ಎಂದು ಹೇಳಿದ್ದಾರೆ. ಪ್ರಕೃತಿಯಲ್ಲಿನ ಏರುಪೇರುಗಳಿಂದ ಭೂಮಿಯ ತಾಪಮಾನ ಹೆಚ್ಚಾಗಿದ್ದು, ಅದರಿಂದ ಪ್ರಾಕೃತಿಕ ಅಸಮತೋಲನ ಏರ್ಪಟ್ಟಿದೆ. ತಾಪಮಾನವನ್ನ ನಿಯಂತ್ರಿಸಿ ಪರಿಸರದ ಸಮತೋಲನವನ್ನ ಕಾಯ್ದುಕೊಳ್ಳಲು ಪ್ರತಿಯೊಬ್ಬರು ಮರ ಗಿಡಗಳನ್ನ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಭಾವಿಸಿ ಕಾಡನ್ನ ಉಳಿಸಿ ಬೆಳೆಸಿ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದರು. ದೇವರಮಳ್ಳೂರು ಗ್ರಾಮಸ್ಥರಿಗೆ ಹಾಗೂ ಪತ್ರಕರ್ತರಿಗೆ ನನ್ನ ನಮಸ್ಕಾರಗಳು. ಈ ದಿನ ನಾವು ಇಲ್ಲಿ ಈ ಪರಿಸರದ ದಿನಾಚರಣೆ ಅಂಗವಾಗಿ ದೇವರಮಳ್ಳೂರು ಗ್ರಾಮದಲ್ಲಿ 101 ಗಿಡಗಳನ್ನ ನೆಡುವಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ನಮ್ಮ ಪ್ಯಾನಲ್ ವಕೀಲರಾಗಿರುವಂತಹ ಸುಬ್ರಹ್ಮಣ್ಯ ಸರ್ ಅವರ ಸಹಕಾರದೊಂದಿಗೆ ನಾವು ಇವತ್ತು ಇಲ್ಲಿ ಈ ಗಿಡಗಳನ್ನು ನೆಡ್ತಾ ಇರೋದು ತುಂಬ ಖುಷಿಯಾಗ್ತಿದೆ ಮತ್ತು ಹೆಮ್ಮೆ ಆಗ್ತಿದೆ. ನಮಗೆಲ್ಲ ತಿಳಿದಿರುವಂತೆ ನಾವು ಪ್ರತಿ ವರ್ಷ ಜೂನ್ 5ರಂದು ಪರಿಸರ ದಿನಾಚರಣೆನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. 1973ರಿಂದ ಈ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡ್ಕೊಂಡು ಬರ್ತಾ ಇರೋದು. ಇವತ್ತು ಇಲ್ಲಿ ಈ ರೀತಿ ಆಚರಣೆ ಮಾಡ್ತಾ ಇರೋದು ನಮಗೊಂಥರ ಖುಷಿ ಮತ್ತು ಹೆಮ್ಮೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಈಗಿನ ಪರಿಸ್ಥಿತಿನಲ್ಲಿ ನಾಶ ಆಗ್ತಾ ಇರುವಂಥ ಕಾಡುಗಳನ್ನ ಮತ್ತು ನೀರನ್ನಾಗಲಿ ಮತ್ತು ಭೂಮಿನಾಗಲಿ ಮರು ಸ್ಥಾಪನೆ ಮಾಡೋದಕ್ಕೋಸ್ಕರ ನಾವು ಇದೇನು ಈ ಪರಿಸರ ದಿನಾಚರಣೆನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ, ಅದು ಯಾವಾಗಲೂ ಹೀಗೆ ದಿನ ಮುಂದುವರಿಲಿ ಅಂತ ಕೇಳ್ಕೊತಾ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಈ ಸಂದರ್ಭದಲ್ಲಿ ವಕೀಲರಾದ ವಿ ಸುಬ್ರಹ್ಮಣ್ಯಪ್ಪ, ಮುನಿರಾಜ ಗೌಡ, ಅಮೂಲ್ಯ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಎನ್ ವೆಂಕಟೇಶ್, ಎನ್ ರಾಜಣ್ಣ, ಮುಖಂಡರಾದ ರೆಡ್ಡಿ ಸ್ವಾಮಿ, ವಿ ವೇಣುಗೋಪಾಲ್, ಬಿಎಲ್ ಮುನಿರಾಜು ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ ಡಿವಿಜಿ ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೊರೇಟರಿ, ಫಿಸಿಯೋಥೆರಪಿ, ಇಸಿಜಿ, 2D ಇಕೋ ಟೆಸ್ಟ್, ಇಎನ್ಟಿ ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೊರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್. ಸ್ಥಳ ಡಿವಿಜಿ ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ಕಾವೇರಿ ಬೋರ್ವೆಲ್ಸ್.
ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜು, ಜಡಲತಿಮ್ಮನಹಳ್ಳಿ, ನಂದಿಗೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್ ವಾಣಿಜ್ಯ ವಿಭಾಗ, ಇಬಿಎಎಸ್, ಇಬಿಎಸಿಎಸ್ ಡಿಗ್ರಿ, ಬಿಕಾಂ, ಬಿಬಿಎ, ಎಂಕಾಂ. 100% ಫಲಿತಾಂಶ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನ ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನ ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜು ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜು. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ. LKGಯಿಂದ 10ನೇ ತರಗತಿಯವರೆಗೆ 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ದೇವನಹಳ್ಳಿ ಮಾರ್ಗವಾಗಿ ಆಂಧ್ರಪ್ರದೇಶ ಕಡೆಗೆ ತೆರಳುತ್ತಿದ್ದ ಬಿಸಿ ಮತ್ತು ಇಡಬ್ಲ್ಯೂಎಸ್ ವೆಲ್ಫೇರ್ನ ಸಂಸದೆ ಎಸ್ ಸವಿತಾಗೆ ದೇವನಹಳ್ಳಿಯಲ್ಲಿ ಭರ್ಜರಿ ಸ್ವಾಗತ ಕೋರಲಾಯಿತು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ದೇವನಹಳ್ಳಿ ಮಾರ್ಗವಾಗಿ ಆಂಧ್ರಪ್ರದೇಶ ಕಡೆಗೆ ತೆರಳುತ್ತಿದ್ದ ಬಿಸಿ ಮತ್ತು ಇಡಬ್ಲ್ಯೂಎಸ್ ವೆಲ್ಫೇರ್ನ ಸಂಸದೆ ಎಸ್ ಸವಿತಾಗೆ ದೇವನಹಳ್ಳಿಯಲ್ಲಿ ಹೂವಿನ ಹಾರವನ್ನು ಹಾಕುವುದರ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ದೇವನಹಳ್ಳಿ ಪಟ್ಟಣದ ಕೆಂಪೇಗೌಡ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಹೂಗುಚ್ಛ ನೀಡಿ ಅಭಿಮಾನಿಗಳು ಅಭಿನಂದಿಸಿದರು. ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಹೊಸಳ್ಳಿ ಟಿ ರವಿ ಮಾತನಾಡಿ, ಜಯ ಕರ್ನಾಟಕ ಸಂಘಟನೆಯ ಬೆಂಗಳೂರು ಉಪಾಧ್ಯಕ್ಷರಾಗಿರುವ ಚೌಧರಿಯವರ ಹತ್ತಿರದ ಸಂಬಂಧಿ ಆಂಧ್ರ ಮೂಲದ ಎಂಎಲ್ಎ ಸವಿತಾರವರು ಸಂಸದರಾದ ಮೊದಲನೇ ದಿನ ಏರ್ಪೋರ್ಟ್ನಿಂದ ದೇವನಹಳ್ಳಿ ಮೂಲಕ ತೆರಳುತ್ತಿದ್ದರಿಂದ ಸಂಘಟನೆಯ ಪರವಾಗಿ ಎಲ್ಲಾ ಪದಾಧಿಕಾರಿಗಳು ಅಭಿನಂದಿಸಿ ಬೀಳ್ಕೊಡುಗೆ ನೀಡಲಾಗಿದೆ ಎಂದರು. ಸಂಘಟನೆಯ ಬೆಂಗಳೂರು ಜಿಲ್ಲಾ ಉಪಾಧ್ಯಕ್ಷರಾದ ಚೌಧರಿಯವರ ಸೋದರ ಸಂಬಂಧಿಯಾದ ನಮ್ಮ ರಾಪ್ತಾಡಿ ಎಂಎಲ್ಎ ಅವರು ಸವಿತಾ ಮೇಡಮ್ ಅವರ ದಿನ ಎಷ್ಟು ಮಿನಿಸ್ಟರ್ ಮೊದಲನೇ ದಿವಸ ಏರ್ಪೋರ್ಟಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ಮಾರ್ಗದಿಂದ ಊರಿಕೊಂಡಿದ್ದಾರೆ. ನಮ್ಮ ಜಯ ಕರ್ನಾಟಕ ಸಂಘಟನೆ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಅವ್ರಿಗೊಂದು ರೇಷ್ಮೆ ಹಾರ ಹಾಕಬೇಕಾದ್ರೆ ನಮ್ಮ ತಾಲೂಕಿನ ಸಂಖ್ಯೆದ ಒಂದು ರೇಷ್ಮೆ ಹಾರ ಹಾಕಬೇಕಾದ್ರೆ ಅವ್ರನ್ನ ವೆಲ್ಕಮ್ ಮಾಡಿ ಅವ್ರ ದಿನ ಊರ ಕಡೆ ಉಳ್ಕೊಟ್ಟಿದ್ದೀರಿ. ನಮ್ಮ ಸಂಘಟನೆ ಪದಾಧಿಕಾರಿ ಆಗಿದ್ದರಿಂದ ನಾವು ಆ ದಿನ ಅವರ ಮಿನಿಸ್ಟರ್ ಅವರ ಸೋದರ ಸಂಬಂಧದಿಂದ ನಾವು ಸಂಘಟನೆ ಮುಖಾಂತರ ಅವ್ರಿಗೆ ದಿನ ವೆಲ್ಕಮ್ ಮಾಡಿ ಹೇಳ್ಕೊಡ್ತೀವಿ. ಇನ್ನು ಸಂಸದೆ ಸವಿತಾ ಆಗಮಿಸುತ್ತಿದ್ದಂತೆ ಅಭಿಮಾನಿಗಳು ಫೋಟೋ ಕ್ಲಿಕ್ಕಿಸಲು ಮುಗಿಬಿದ್ದರು. ಜೆಡಿಎಸ್ನ ಕಾರ್ಯಕರ್ತರು ಸಹ ಭಾಗಿಯಾಗಿದ್ದು ಗಮನ ಸೆಳೆಯಿತು. ಈ ವೇಳೆ ಜಯ ಕರ್ನಾಟಕ ಸಂಘಟನೆಯ ರಾಜ್ಯ ಕಾರ್ಯಾಧ್ಯಕ್ಷ ರಾಮಚಂದ್ರಣ್ಣ, ರಾಜ್ಯ ಸಮಿತಿ ಸದಸ್ಯ ಅಶ್ವತ್ಥಪ್ಪ, ಜಿಲ್ಲಾ ಕಮಿಟಿ ಸದಸ್ಯರಾದ ಚೇತನ್ ಗೌಡ, ಮನೋಹರ್, ಜಿಲ್ಲಾಧ್ಯಕ್ಷರಾದ ಟಿ ರವಿ, ತಾಲೂಕು ಅಧ್ಯಕ್ಷರಾದ ಮಾರೇಗೌಡ, ಕಾರ್ಯಾಧ್ಯಕ್ಷ ಗೋಪಿನಾಥ್ ಮತ್ತಿತರರು ಇದ್ದರು. ಹರ್ಷ ಪಿ, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ.
ಶ್ರೀನಿವಾಸಪುರದಲ್ಲಿ ಪೊಲೀಸರು ಜೂಜುಹಡ್ಡೆ ಮೇಲೆ ದಾಳಿ ನಡೆಸಿ 7 ಮಂದಿ ಆರೋಪಿಗಳು ಹಾಗೂ ನಗದು ಬೈಕ್ಗಳನ್ನು ವಶಕ್ಕೆ ಪಡೆದುಕೊಂಡು ಭರ್ಜರಿ ಬೇಟೆಯಾಡಿದ್ದಾರೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಅಲಂಗಿರಿ ಗ್ರಾಮದ ಸಮೀಪ ತಿಮ್ಮಸಂದ್ರ ಗ್ರಾಮದ ಶಾಂತಮ್ಮ ಎಂಬುವರ ತೋಟದಲ್ಲಿ ಜೂಜಾಡುತ್ತಿದ್ದ ಖಚಿತ ಮಾಹಿತಿ ಮೇರೆಗೆ ಡಿವೈಎಸ್ಪಿ ನಂದಕುಮಾರ್ ಹಾಗೂ ಶ್ರೀನಿವಾಸಪುರ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಗೊರವನಕೊಳ್ಳ ಮುಳಬಾಗಿಲು ಗ್ರಾಮಾಂತರ ಪಿಎಸ್ಐ ವಿಠಲ್ ತಳವಾರ್, ರಾಯಲ್ಪಾಡು ಪಿಎಸ್ಐ ಯೋಗೀಶ್ ಕುಮಾರ್ ನೇತೃತ್ವದಲ್ಲಿ ದಾಳಿ ಮಾಡಿ ಒಟ್ಟು 7 ಮಂದಿ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಅವರಿಂದ 42,200 ರು ನಗದು ಹಾಗೂ 4 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆರೋಪಿಗಳನ್ನು ಅಲಂಗಿರಿ ಗ್ರಾಮದ ನರಸಿಂಹಮೂರ್ತಿ, ಶ್ರೀನಿವಾಸಪುರ ವೆಂಕಟೇಶ್ವರ ಬಡಾವಣೆಯ ಅಮರ್ನಾಥ್, ದೇವಲಪಲ್ಲಿ ಗ್ರಾಮದ ಸುರೇಶ್, ಚಿಂತಾಮಣಿ ತಾಲೂಕಿನ ಶಂಶೆಟ್ಟಹಳ್ಳಿ ಗ್ರಾಮದ ಮಂಜುನಾಥ್, ಚಿಂತಾಮಣಿ ತಾಲೂಕಿನ ಬಾರ್ಲಹಳ್ಳಿ ಗ್ರಾಮದ ಮಲ್ಲಿಕಾರ್ಜುನ, ಚಿಂತಾಮಣಿ ತಾಲೂಕಿನ ಆದಿಗೆರೆ ಗ್ರಾಮದ ಚಂದ್ರಪ್ಪ, ಶ್ರೀನಿವಾಸಪುರ ಪಟ್ಟಣದ ವಲ್ಲಭಾಯ್ ರಸ್ತೆಯ ಸುರೇಶ್ ಎಂದು ತಿಳಿದು ಬಂದಿದೆ. ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಅಭಿವೃದ್ಧಿ ಹರಿಕಾರ ಎಂದು ಹೆಸರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಲೋಕಸಭೆಯಲ್ಲಿ ಭರ್ಜರಿ ಗೆಲುವು, ಕ್ಷೇತ್ರಕ್ಕೆ ಕೊಡುಗೆಗಳ ನಿರೀಕ್ಷೆಯಲ್ಲಿರುವ ಜನತೆ. ಮತ್ತೆ ಮುನ್ನೆಲೆಗೆ ಬಂದ ಪ್ರತ್ಯೇಕ ಹಾಲು ಒಕ್ಕೂಟ ಕೂಗು, ವಿಭಜನೆಗೆ ವೈಜ್ಞಾನಿಕವಾಗಿ ಸಿದ್ಧರಾಗುತ್ತಿದ್ದೇವೆ ಸಚಿವ ಎಂಸಿ ಸುಧಾಕರ್. ನನಗಿದು ರಾಜಕೀಯ ಪುನರ್ಜನ್ಮ, ಕ್ಷೇತ್ರದ ಅಭಿವೃದ್ಧಿಯೇ ನನ್ನ ಗುರಿ, ಸಂಸದ ಡಾಕ್ಟರ್ ಕೆ ಸುಧಾಕರ್. ಸಮಾಜದಲ್ಲಿ ಪ್ರಾಕೃತಿಕ ಸಂಪತ್ತು ನಾಶವಾಗುತ್ತಿದೆ, ಉಳಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಸಂಕಲ್ಪ ಮಾಡಿ, ನ್ಯಾಯಾಧೀಶರಾದ ಪೂಜಾ ಕರೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.